ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ, ಯಾರು ಈ ಏನು ಪೋರ್ನ್ ವಿಡಿಯೋಗಳನ್ನ ನೋಡಿಕೊಂಡು ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋದಕ್ಕೆ ಅಡಿಕ್ಟ್ ಆಗಿರ್ತಾರೆ, ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋದಲ್ಲ ಅಡಿಕ್ಟ್ ಆಗಿರ್ತಾರೆ. ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ ಹೇಗೆ ಅದರಿಂದ ಹೊರಗಡೆ ಬರ್ಬೋದು ಅಂತ. ನನಗೆ ಪರ್ ಡೇ ಒಂದು 2-3 ಮೇಲ್ಸ್ ಅಂತೂ ಇದ್ರ ಬಗ್ಗೆ ಇರುತ್ತೆ. ಏನಪ್ಪ ಅದು ಅಂದರೆ, ನಾವು ಪೋರ್ನ್ ವಿಡಿಯೋ ನೋಡ್ಕೊಂಡು ಮಾಸ್ಟರ್ಬೇಷನ್ ಮಾಡ್ಕೋತಾ ಇದ್ದೀವಿ, ಪರ್ ಡೇ 10 ಟೈಮ್ಸ್ ಮಾಡ್ತೀವಿ ಅನ್ನೋರು ಸಹ ಇದ್ದಾರೆ. ಸೊ ಅದನ್ನ ಹೇಗೆ ಅದರಿಂದ ಹೊರಗಡೆ ಬರಬೇಕು ಅಂತ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಈ ಟಾಪಿಕ್ನ ತಗೊಂಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಪರ್ಟಿಕ್ಯುಲರ್ ಕೆಲಸಕ್ಕೆ ನಾವು ಅಡಿಕ್ಟ್ ಆಗಿಬಿಟ್ರೆ ಅದರಿಂದ ಹೊರಗಡೆ ಬರೋದು ತುಂಬ ಅಂದರೆ ತುಂಬ ಕಷ್ಟ. ಅದು ಸ್ಮೋಕ್, ಡ್ರಗ್ಸ್ ಅಥವಾ ಡ್ರಿಂಕ್ಸ್ ಯಾವುದಾದ್ರೂ ಆಗಿರ್ಬೋದು. ಇದರಿಂದ ಹೊರಗಡೆ ಬರೋದು ತುಂಬ ಕಷ್ಟ ಆಗುತ್ತೆ. ಅದೇ ಥರ ಅದಕ್ಕಿಂತ ಮೋಸ್ಟ್ ಡೇಂಜರು ಈ ಪೋರ್ನ್ ವಿಡಿಯೋಸ್ ನೋಡಿಕೊಂಡು ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಯಾವಾಗ ಒಬ್ಬ ಮನುಷ್ಯ ಒಬ್ಬನೇ ಇರ್ತಾನೆ, ಅಂದರೆ ಅಲೋನ್ ಸಿಂಗಲ್ ಆಗಿ ಇರ್ತಾನೆ, ಸೊ ಅಂಥ ಟೈಮಲ್ಲಿ ಅವನು ಏನು ಮಾಡ್ತಾನೆ ಅಂದರೆ ಪೋರ್ನ್ ವಿಡಿಯೋ ನೋಡೋಂಥದ್ದು. ನಾನಿಲ್ಲಿ ಎಲ್ರಿಗೂ ಹೇಳ್ತಾ ಇಲ್ಲ, ಯಾರು ಅಡಿಕ್ಟ್ ಆಗಿದ್ದೀರಾ ಸೊ ಅವ್ರಿಗೆ ಮಾತ್ರ ಹೇಳ್ತೀರ. ಯಾವಾಗಲೂ ಅದ್ರ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡ್ತಾ ಇರೋವಂಥದ್ದು, ಅದನ್ನೇ ಮಾಡೋದಕ್ಕೆ ಟ್ರೈ ಮಾಡುವಂಥದ್ದು, ಜಾಸ್ತಿ ತನ್ನನ್ನು ತಾನು ಒಬ್ಬನೇ ಇಟ್ಕೊಳ್ಳೋದಕ್ಕೆ, ಈ ಸಿಂಗಲ್ ಆಗಿ ಇರೋದಕ್ಕೆ ಟ್ರೈ ಮಾಡುವಂಥದ್ದು. ಸೊ ಈ ಥರದ್ದೆಲ್ಲ ಮಾಡ್ತಾ ಇರ್ತಾನೆ. ಏನಾಗುತ್ತಪ್ಪ ಅಂದರೆ, ಯಾವುದೇ ಆಗಿರಲಿ ಒಂದು ಅಡಿಕ್ಷನ್ ಅನ್ನೋಂಥದ್ದು, ಒಂದು ಕೆಲಸ ಯಾವಾಗಲೂ ಮಾಡಿ ಬಿಟ್ಬಿಟ್ರೆ ಅದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಯಾವಾಗ ಒಬ್ಬ ಮನುಷ್ಯ ಅಡಿಕ್ಟ್ ಆಗಿಬಿಡ್ತಾನೆ ಅದರಿಂದ ತುಂಬ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ನಂಬರ್ 1 ಏನಪ್ಪ ಅಂದರೆ ಎನರ್ಜಿ ಕಿಲ್ಲಿಂಗ್ ಆಗುವಂಥದ್ದು. ಅಂದರೆ ನಿಮ್ಮ ಬಾಡಿಯಲ್ಲಿ ಇರುವಂತಹ ಎನರ್ಜಿ ಕಮ್ಮಿ ಆಗ್ತಾ ಹೋಗುವಂಥದ್ದು. ರೆಗ್ಯುಲರ್ ಆಗಿ ಇದೇ ಥರ ಈಗ ನೀವೇ ಹೇಳಿರೋಂಗೆ ಪರ್ ಡೇ 10 ಟೈಮ್ಸ್ ಮಾಡ್ಕೊಳ್ತೀವಿ ಅಂತಲೂ ಹೇಳಿರೋರು ಇದ್ದಾರೆ. ಸೊ ಯಾವಾಗ ಈ ಥರ ಅಡಿಕ್ಟ್ ಆಗಿಬಿಟ್ಟು ಈ ಥರ 5ರಿಂದ 10 ಸಲ ನೀವು ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆವಾಗ ಆಟೋಮೆಟಿಕ್ ನಿಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಸಿಸ್ಟಮ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆವಾಗ ನಿಮಗೆ ಸುಸ್ತಾಗುವಂಥದ್ದು, ಮತ್ತು ಬೇರೆ ಕೆಲಸದ ಕಡೆ ಗಮನ ಕೊಡೋಕ್ಕಾಗದೇ ಇರುವಂಥದ್ದು, ಇದೆಲ್ಲ ಆಗ್ತಾ ಹೋಗುತ್ತೆ. ಅವರ ಟೈಮ್ ಕಿಲ್ಲಿಂಗ್ ಆಗುವಂಥದ್ದು. ಅಂದರೆ ಯಾವಾಗ ಅವನು ಒಬ್ಬನೇ ಇರ್ತಾನೆ, ಬೇರೆ ತನ್ನ ಫ್ಯೂಚರ್ ಬಗ್ಗೆ ಆಗಲಿ ಎಜುಕೇಷನ್ ಬಗ್ಗೆ ಆಗಲಿ ಯಾವುದೂ ಯೋಚನೆ ಮಾಡಲ್ಲ. ಲಾಂಗ್ ಟೈಮ್ ಯಾವಾಗ ಒಬ್ಬನೇ ಇರ್ತಾನೆ, ಸೊ ಅಂಥ ಟೈಮಲ್ಲಿ ಜಾಸ್ತಿ ಪೋರ್ನ್ ನೋಡೋವಂಥದ್ದು, ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋವಂಥದ್ದು ಮಾಡ್ತಿರ್ತಾನೆ. ಹಾಗಿದ್ರೆ ಹೇಗೆ ಇದರಿಂದ ಹೊರಗಡೆ ಬರೋದು, ಹೇಗೆ ಇದನ್ನು ಕಂಟ್ರೋಲ್ ಮಾಡೋದು ಅಂತ ನೋಡೋದಾದರೆ, ನಂಬರ್ 1, ಯಾವಾಗಲೂ ನೀವು ಆದಷ್ಟು ಬೇರೆಯವ್ರ ಜೊತೆ ಇರೋದಕ್ಕೆ ಟ್ರೈ ಮಾಡಿ. ಅಂದರೆ ನಿಮಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ, ಫ್ರೀ ಟೈಮ್ ಸಿಕ್ಕಾಗಲೇ ಅಲ್ವಾ ನೀವು ಆ ಥರ ಮಾಡೋದಕ್ಕೆ ಟ್ರೈ ಮಾಡೋದು. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಯಾವಾಗೆಲ್ಲ ನಿಮಗೆ ಡೇ ಟೈಮಲ್ಲಿ ನಾನು ಹೇಳ್ತಿರೋಂಥದ್ದು ಫ್ರೀ ಟೈಮ್ ಸಿಗುತ್ತೆ, ಸೊ ಅಂಥ ಟೈಮಲ್ಲಿ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸು, ಇಲ್ಲ ಹೊರಗಡೆ ನಿಮ್ಗೆ ಏನೇ ಕೆಲಸ ಇದ್ರು ಹೋಗಿ ನಿಮ್ಮ ಕೆಲಸನ ನೀವೇ ಮಾಡ್ಕೊಳ್ಳೋ ಅಂಥದ್ದು, ಈ ಥರದನ್ನು ಮಾಡಬೇಕು. ಇನ್ನು ನೆಕ್ಸ್ಟ್ 1 ಏನಪ್ಪ ಅಂದರೆ, ಆದಷ್ಟು ಬೇಗ ಮಲಗಿ ಬೇಗ ಎದ್ದೊಳುವಂಥದ್ದು. ಅಂದರೆ 10-10:30 ಒಳಗಡೆ ಮಲಗುವಂಥದ್ದು, 5:30, 6ಗೆ ಎದ್ದೊಳುವಂಥದ್ದು ದಿ ಬೆಸ್ಟ್. ಆವಾಗ ನೈಟ್ ಟೈಮ್ ಲೇಟ್ ನೈಟ್ ನೀವು ಮಲಗೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆವಾಗ ಒಬ್ಬರೇ ಇರ್ತೀರಾ ನಿಮ್ಮ ರೂಮಲ್ಲಿ, ಅವಾಗ ತುಂಬ ನೋಡಬೇಕು, ಮತ್ತೆ ಮೈಂಡ್ ನಿಮ್ಮನ್ನು ಆ ಕಡೆನೇ ಅದು ಎಳಿತಾ ಇರುತ್ತೆ. ಸೊ ಅವಾಗ ಏನು ಮಾಡಬೇಕು ಅನ್ನುತ್ತೆ, ಮತ್ತೆ ಹೋಗೋದು ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋದು, ವಿಡಿಯೋ ನೋಡೋಂಥದ್ದು, ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋಂಥದ್ದು, ಈ ಥರ ಆಗುತ್ತೆ. ಸೊ ಅದಕ್ಕೆ ಆದಷ್ಟು ಏನಂದರೆ ಬೇಗ ಮಲಗಿ ಬೇಗ ಎದ್ದೊಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ 1 ಏನಪ್ಪ ಅಂದರೆ, ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋ ಅಂಥದ್ದು. ಅಂದರೆ ಅದು ಯೋಗ ಆಗಿರ್ಬೋದು, ಇಲ್ಲ ಜಿಮ್ ಆಗಿರ್ಬೋದು, ಇಲ್ಲ ಏರೋಬಿಕ್ಸ್, ಡ್ಯಾನ್ಸ್ ಕ್ಲಾಸ್, ಇದು ಯಾವುದೂ ಆಗಲಿಲ್ಲ, ಅಟ್ಲೀಸ್ಟ್ 1 ಅವರ್ ವಾಕ್ ಮಾಡುವಂಥದ್ದು ಬಿಟ್ಟು ಇದಕ್ಕೆ ಅಡಿಕ್ಟ್ ಆಗಿ. ಸೊ ಅವಾಗ ನಿಮ್ಮ ಮೈಂಡ್ ಬೇರೆ ಕಡೆ ಕಾನ್ಸಂಟ್ರೇಷನ್ ಹೋಗುತ್ತೆ, ಮತ್ತು ಹೊಸ ಫ್ರೆಂಡ್ಸ್ ಸಿಗ್ತಾರೆ, ಅವ್ರ ಜೊತೆ ಜಾಸ್ತಿ ನೀವು ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಇನ್ನಲ್ಲಿ ಒಂದು ಏನಪ್ಪ ಅಂದರೆ, ಅದು ಡೇ ಟೈಮ್ ಆಗಿರಲಿ ಇಲ್ಲ ನೈಟ್ ಟೈಮ್ ಆಗಿರಲಿ, ನೈಟ್ ಟೈಮ್ ಬೇಗ ಮಲಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಡೇ ಟೈಮಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ನಿಮ್ಮ ರೂಮಿಂದ ಹೊರಗಡೆ ಇರೋದಕ್ಕೆ ಟ್ರೈ ಮಾಡಿ. ಫೋನ್ನ ಅಂದರೆ ನೀವು ಯಾವುದರಲ್ಲಿ ಈ ಏನು ಪೋರ್ನ್ ವಿಡಿಯೋ ಜಾಸ್ತಿ ನೋಡ್ತೀರ, ಫೋನು ಅಥವಾ ಲ್ಯಾಪ್ಟಾಪ್, ನಿಮ್ಮ ಸಿಸ್ಟಮ್ ಯಾವುದಾದ್ರೂ ಆಗಿರ್ಬೋದು, ಅದರಿಂದ ನಿಮ್ಮ ಏನು ಅಂತರವನ್ನು ಕಾಪಾಡಿಕೊಂಡ್ರೆ 100% ನೀವು ಅದಕ್ಕೆ ಅಡಿಕ್ಟ್ ಆಗಿರೋದ್ರಿಂದ ಹೊರಗಡೆ ಬರ್ಬೋದು. ಸೊ ಇದಾಗಿತ್ತು ಇವತ್ತಿನ ನನ್ನ